ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳೊಂದಿಗೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. 33ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಇಲ್ವಾ ಅಂತ ಹೇಳಿ ತುಂಬ ಜನರಿಗೆ ಇರುವಂತಹ ಒಂದು ಕ್ವಶನ್ ಮಾರ್ಕ್ ಅಂತಲೇ ಹೇಳಬಹುದು. ಅಂದರೆ ಗೃಹಲಕ್ಷ್ಮಿ 33ನೇ ಕಂತು ಇಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆದರೂ ಜಮಾ ಆಗುತ್ತಾ ಅಂತ ಹೇಳಿ ಗೃಹಲಕ್ಷ್ಮಿಯರು ಕಾಯ್ತಾ ಇದ್ರು. ಆದರೆ ಯಾರಿಗೂ ಕೂಡ ಹಣ ಇವತ್ತು ಜಮಾ ಆಗಲಿಲ್ಲ. ಗೃಹಲಕ್ಷ್ಮಿ ಪರಿಷ್ಕರಣೆ ಶುರುವಾಗಿದೆಯಾ ಎಲ್ಲವೂ ಕೂಡ ನಾನು ಕಂಪ್ಲೀಟಾಗಿ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ಸಾಮಾಜಿಕ ಜಾಲತಾಣದಲ್ಲಿ ಬರ್ತಾ ಇರುವಂತಹ ಸುದ್ದಿ ನಿಜವಾ? 33ನೇ ಕಂತಿನ ಹಣ ಜಮಾ ಆಗ್ತಾ ಇದೆಯಾ ಎಲ್ಲವೂ ಕೂಡ ತಿಳಿಸ್ತೇನೆ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನೆಲನ್ನು ಮೊದಲನೇ ಸಾರಿ ವೀಕ್ಷಿಸ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ರೀತಿಯಲ್ಲೇ ಹತ್ತಿರ ಇರುವಂತಹ ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಇಲ್ಲಿ ನಾನು ತೋರಿಸ್ತಾ ಇದ್ನಲ್ಲ ಅದೇ ರೀತಿ ನೀವು ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಯಾರೆಲ್ಲ ನೋಡ್ತೀರಾ ದಯವಿಟ್ಟು ಮೊದಲನೇದಾಗಿ ನೀವು ಲೈಕ್ ಕೊಟ್ಟು ಆಮೇಲೆ ನೀವು ವಿಡಿಯೋ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ವಾಟ್ಸಪ್ ಗ್ರೂಪ್ಗಳಿಗೂ ಕೂಡ ನೀವು ಶೇರ್ ಮಾಡಿ ವಿಡಿಯೋನ. ಇನ್ನು 33ನೇ ಕಂತಿನ ಹಣ ವರಮಹಾಲಕ್ಷ್ಮಿ ಹಬ್ಬದ ದಿನ ಅಂದರೆ ಇವತ್ತು 33ನೇ ಕಂತಿನ ಹಣ ಜಮಾ ಆಗ್ತಾ ಉಂಟು ಅಂತ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ಸುದ್ದಿಗಳು ಕೂಡ ಹರಿದಾಡ್ತಾ ಇದೆ. ಆದರೆ ಹಿಂದೆ ಹಣ ಬಿಡುಗಡೆಯಾಗುತ್ತದೆ ಎಂಬುದಕ್ಕೆ ಸರ್ಕಾರದಿಂದ ಯಾವುದೇ ಅಧಿಕೃತ ಮಾಹಿತಿ ಕೂಡ ಬಂದಿಲ್ಲ. ಹಣ ಬಿಡುಗಡೆ ಹಂತದಲ್ಲಿದ್ದು ಆಗಸ್ಟ್ ಕೊನೆಯ ವೇಳೆಗೆ ಅಥವಾ ಮುಂಬರುವ ಕೆಲವೇ ದಿನಗಳಲ್ಲಿ ಜಮಾ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪರಿಷ್ಕರಣೆ ಆಗ್ತಾ ಇದೆಯಾ ಅಥವಾ ಬಯೋಮೆಟ್ರಿಕ್ ಕೊಡಬೇಕಾ ಎಂಬುದು ಕೂಡ ಎಲ್ಲರಿಗಿರುವಂತಹ ಒಂದು ಕ್ವಶನ್ ಮಾರ್ಕ್. ಅಂದರೆ ಫಲಾನುಭವಿಗಳು ಆಶಾ ಕಾರ್ಯಕರ್ತೆ ಅಥವಾ ಅಂಗನವಾಡಿ ಕಾರ್ಯಕರ್ತೆಯರಿಗೆ ದಾಖಲೆಗಳನ್ನು ನೀಡಬೇಕೇ, ಬಯೋಮೆಟ್ರಿಕ್ ಮಾಡಿಸಬೇಕೆ ಎಂಬ ಬಗ್ಗೆಯೂ ಕೂಡ ಗೊಂದಲಗಳಿವೆ. ಅಂದರೆ ಪ್ರಸ್ತುತ ಗೃಹಜ್ಯೋತಿ ಪರಿಷ್ಕರಣೆ ಹಾಗೂ SIR ಪ್ರಕ್ರಿಯೆಗಳು ನಡೆಯುತ್ತಿದ್ದು ಗೃಹಲಕ್ಷ್ಮಿ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಸರ್ಕಾರದಿಂದ ಇನ್ನೂ ಕೂಡ ಅಧಿಕೃತ ಆದೇಶ ಬಂದಿಲ್ಲ. ಸರ್ಕಾರದಿಂದ ಆದೇಶ ಬಂದ ನಂತರವೇ ಎಲ್ಲ ದಾಖಲೆಗಳನ್ನು ಎಲ್ಲಿ, ಹೇಗೆ, ಯಾವಾಗ ಸಬ್ಮಿಟ್ ಮಾಡಬೇಕು ಎಲ್ಲವೂ ಕೂಡ ನಾನು ವಿಡಿಯೋದಲ್ಲಿ ತಿಳಿಸ್ತೇನೆ. ಅದೇ ರೀತಿ ಇವಾಗ ಪಡಿತರ ಚೀಟಿ ಅಂದರೆ ರೇಷನ್ ಕಾರ್ಡಿಗೆ ಬಯೋಮೆಟ್ರಿಕ್ ಕಡ್ಡಾಯ, KYC ಕಡ್ಡಾಯ ಅಂತ ಹೇಳಿ ಕೂಡ ಆದೇಶವನ್ನು ಹೊರಡಿಸಿದ್ರು. ಇದು ಸರ್ಕಾರದಿಂದಲೇ ಬಂದಿರುವಂತಹ ಆದೇಶ. ನೀವು ನ್ಯಾಯಬೆಲೆ ಅಂಗಡಿ ಎಲ್ಲಿ ನೀವು ಅಕ್ಕಿ ತಗೊಳ್ತಾ ಇದ್ದೀರೋ, ರೇಷನ್ ತಗೊಳ್ತಾ ಇದ್ದೀರೋ ಅಲ್ಲಿ ಹೋಗಿ ನೀವು ಬಯೋಮೆಟ್ರಿಕ್ ಅಂದರೆ ನೀವು ರೇಷನ್ ತಗೊಳ್ಳುವಾಗ ಒಂದು ತಂಬು ನೀಡಬೇಕಾಗುತ್ತೆ. ಅದರ ಜೊತೆಗೆ ನಿಮ್ಮ ಪಡಿತರ ಚೀಟಿಯಲ್ಲಿರುವಂತಹ ಎಲ್ಲ ಸದಸ್ಯರು ಒಟ್ಟಿಗೆ ಹೋಗಿ ನೀವು ನಿಮ್ಮ KYCಯನ್ನು ಮಾಡಿಸಬೇಕು ಅಂತ ಹೇಳಿ ಆದೇಶವನ್ನು ಹೊರಡಿಸಿದ್ರು. ಆದರೆ ಇದು ಈಗ ಸ್ಥಗಿತಗೊಂಡಿದೆ. ಅಂದರೆ ಸರ್ವರ್ ಮತ್ತು ತಾಂತ್ರಿಕ ಸಮಸ್ಯೆಯಿಂದ ಈಗ ಸ್ಥಗಿತಗೊಂಡಿರುವಂಥದ್ದು. ಆದರೆ ಅದು ಕ್ಯಾನ್ಸಲ್ ಆಗಿಲ್ಲ ಇನ್ನೂ ಕೂಡ. ಸೆಪ್ಟೆಂಬರ್ 30ರ ತನಕ ಅದಕ್ಕೆ ಟೈಮ್ ಇದೆ. ಅದರೊಳಗೆ ನೀವೆಲ್ಲರೂ ಕೂಡ ಮಾಡಿಸಬೇಕು. ಅಂದರೆ ಅದು ಕ್ಯಾನ್ಸಲ್ ಆಗಿದೆ ಅಂತ ಎಲ್ಲ ಕಡೆ ಫೇಕ್ ನ್ಯೂಸ್ಗಳು ಕೂಡ ಬರ್ತಾ ಇವೆ. ಅಂದರೆ ಕ್ಯಾನ್ಸಲ್ ಮಾಡಿರುವುದಲ್ಲ, ಇದು ತಾತ್ಕಾಲಿಕವಾಗಿ ಅದು ಸ್ಥಗಿತಗೊಂಡಿರುವುದು ಸರ್ವರ್ ಸಮಸ್ಯೆಯಿಂದ. ಅಂದರೆ ಎಲ್ಲ ಕಡೆ ಪಡಿತರ ಚೀಟಿ ಅಂದರೆ ರೇಷನ್ ಅಕ್ಕಿಯನ್ನು ಪಡ್ಕೊಳ್ಳುವಾಗಲೂ ತಂಬ ನೀಡಬೇಕು. ಅಲ್ಲಿಯೂ ಕೂಡ ಆಲ್ಮೋಸ್ಟ್ ಎಲ್ಲರೂ ಕೂಡ ಅಕ್ಕಿ ತಗೊಳ್ಳುವಾಗ ಸರ್ವರ್ ಸಮಸ್ಯೆ ಉಂಟಾಗುತ್ತೆ. ಅದರ ಜೊತೆಗೆ ಈಗ KYC ಮಾಡಿಸುವಾಗ ಕೂಡ ಸೇಮ್ ಲಿಂಕಲ್ಲಿ ನಾವು ಆಹಾರ ಇಲಾಖೆಯಲ್ಲೇ ಹೋಗಿ ಮಾಡುವಂಥದ್ದು. ಸೊ ಅದರಿಂದ ಸರ್ವರ್ ಸಮಸ್ಯೆ ಉಂಟಾಗಿ ಈಗ ಅದು ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿರುವಂಥದ್ದು. ಸಾಮಾಜಿಕ ಜಾಲತಾಣದಲ್ಲಿ ಬರ್ತಾ ಇರುವಂತಹ 33ನೇ ಕಂತಿನ ಹಣ ಇವತ್ತೇ ಜಮಾ ಆಗುತ್ತೆ ಅಂತ ಹೇಳೋದು, ಅದೇ ರೀತಿ ಗೃಹಲಕ್ಷ್ಮಿಯರಿಗೆ ಮರುಪರಿಷ್ಕರಣೆಗೆ ದಾಖಲೆಗಳನ್ನು ನೀಡಬೇಕು, ಇದೆಲ್ಲ ಫೇಕ್ ನ್ಯೂಸ್. ಇದರಿಂದ ಸರ್ಕಾರದಿಂದ ಯಾವುದೇ ಅಧಿಕೃತ ಮಾಹಿತಿ ಇದಕ್ಕೆ ಬರಲಿಲ್ಲ. ಇದನ್ನು ನೋಡುವುದಾದರೆ ಹಣ ಬಿಡುಗಡೆ ಹಂತಕ್ಕೆ ಬಂದಿದೆ 33ನೇ ಕಂತಿನ ಹಣ. ಆದರೆ ಬಿಡುಗಡೆ ಇವತ್ತು ಕೂಡ ಆಗಲಿಲ್ಲ. ಇನ್ನೆರಡು ಅಂದರೆ 3-4 ದಿನಗಳಲ್ಲಿ ಅಂದರೆ ಆಗಸ್ಟ್ ಕೊನೆಯ ವೇಳೆಗೆ ನಿಮ್ಮ ಖಾತೆಗೆ ಹಣ ಜಮಾ ಆಗುವಂತಹ ಸಾಧ್ಯತೆ ಇರುವಂಥದ್ದು. ಗೃಹಲಕ್ಷ್ಮಿ ಪರಿಷ್ಕರಣೆ ವಿಚಾರಕ್ಕೆ ಬರುವುದಾದರೆ ಆಶಾ ಕಾರ್ಯಕರ್ತೆಯರು ಅಥವಾ ಅಂಗನವಾಡಿ ಕಾರ್ಯಕರ್ತೆಯರಿಗೆ ದಾಖಲೆಗಳನ್ನು ಕೊಡಬೇಕಾ, ಬಯೋಮೆಟ್ರಿಕ್ ಮಾಡಿಸಬೇಕಾ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ. ಪ್ರಸ್ತುತ ಆಗಸ್ಟ್ ಕೊನೆಯವರೆಗೆ ಗೃಹಜ್ಯೋತಿ ಯೋಜನೆ ಪರಿಷ್ಕರಣೆ ನಡೀತಾ ಇದೆ. ಆದರೆ ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆಗೆ ಸರ್ಕಾರದಿಂದ ಇನ್ನೂ ಅಧಿಕೃತ ಆದೇಶ ಬಂದಿಲ್ಲ. ಪರಿಷ್ಕರಣೆ ಪ್ರಕ್ರಿಯೆ ಶುರುವಾದ ತಕ್ಷಣ ನಾನು ನಿಮಗೆ ಸಂಪೂರ್ಣ ವಿವರಣೆಗಳನ್ನು ಕೂಡ ನೀಡ್ತೇನೆ.
ಮತ್ತು ಉಳಿದಂಥದ್ದು ಎಲ್ಲ ನ್ಯೂಸ್ಗಳು ಕೂಡ ಫೇಕ್ ನ್ಯೂಸ್. 33ನೇ ಕಂತಿನ ಹಣ ಜಮಾ ಆಗಿಲ್ಲ, ಪರಿಷ್ಕರಣೆ ಗೃಹಲಕ್ಷ್ಮಿ ಪರಿಷ್ಕರಣೆ ಕೂಡ ನಡೀತಾ ಇಲ್ಲ, ಯಾರು ಕೂಡ ಮನೆಗೆ ಬರ್ತಾ ಇಲ್ಲ, ನೀವು ಯಾರಿಗೂ ಕೂಡ ದಾಖಲೆಯನ್ನು ಕೊಡುವಂಥ ಅವಶ್ಯಕತೆ ಇಲ್ಲ. ಸರ್ಕಾರದ ಆದೇಶ ಬಂದ ತಕ್ಷಣ ನಿಮಗೆ ನಾನು ತಿಳಿಸ್ತೇನೆ. ಇನ್ನು ನಿಮಗೆ 32ನೇ ಕಂತಿನ ಹಣ ಈಗಾಗಲೇ ಜಮಾ ಆಗಿದೆಯಾ ಇಲ್ವಾ ಅನ್ನೋದನ್ನು ದಯವಿಟ್ಟು ನೀವು ಕಮೆಂಟ್ ಮಾಡಿ. ನಿಮಗೆ 32ನೇ ಕಂತಿನ ಹಣ ಆದರೂ ನಿಮ್ಮ ಖಾತೆಗೆ ಬಂದಿದ್ದರೆ ನೀವು ದಯವಿಟ್ಟು ನಿಮ್ಮ ಜಿಲ್ಲೆಯನ್ನು ಮೆನ್ಷನ್ ಮಾಡಿ. ನಿಮಗೆ ಬರದಿದ್ದರೂ ಕೂಡ ನಿಮ್ಮ ಜಿಲ್ಲೆಯನ್ನು ಮೆನ್ಷನ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕೆಂತ ಹೇಳಿದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕೂಡ ವೆರಿ ಇಂಪಾರ್ಟೆಂಟ್. ಅದು ಕೂಡ ತುಂಬ ಜನರು ವೀಕ್ಷಿಸ್ತಾ ಇದ್ದರೆ ವಿಡಿಯೋನ ಇದು ಸರ್ಕಾರಕ್ಕೆ ತಲುಪುವಂತಹ ಚಾನ್ಸಸ್ ಕೂಡ ಇದೆ. ಆದ್ದರಿಂದ ನೀವು ನಿಮ್ಮ ಏನಾದರೂ ಪ್ರಾಬ್ಲಮ್ ಇದ್ದರೆ ನಿಮ್ಮ ಸಮಸ್ಯೆಯನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬೇಕು. ನಾವು ಕೂಡ ಅದಕ್ಕೆ ರಿಪ್ಲೈ ಮಾಡುವಂತಹ ಕೆಲಸ ಮಾಡಲಿಕ್ಕೂ ಕೂಡ ಆಗುತ್ತೆ. ಯಾವುದು ಪ್ರಾಬ್ಲಮ್ ನಿಮಗೆ ಬರ್ತಾ ಇದೆ, ನಿಮಗೆ ಗೃಹಲಕ್ಷ್ಮಿ ಹಣದ ಬಗ್ಗೆ ಆಗಿರ್ಬೋದು, ಗೃಹಜ್ಯೋತಿ ಹಣದ ಬಗ್ಗೆ ಆಗಿರ್ಬೋದು, ಅಥವಾ ಯಾವುದೇ ಪಿಂಚಣಿ ಯೋಜನೆ, ಯಾವುದೇ ಗ್ಯಾರಂಟಿ ಯೋಜನೆ ಆಗಿರಬಹುದು, ಎಲ್ಲದರ ಬಗ್ಗೆ ಕೂಡ ನೀವು ನಿಮ್ಮ ಸಮಸ್ಯೆ ಇದ್ದರೆ ದಯವಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ಬರೆದು ಕಳಿಸಬೇಕು. ನಾನು ಲೈವಲ್ಲಿ ಅದಕ್ಕೆ ಉತ್ತರವನ್ನು ನೀಡ್ತೇನೆ ನಿಮಗೆ. ಇನ್ನು ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ. ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ನೀವು ಶೇರ್ ಮಾಡಿ. ನಿಮ್ಮ ಒಂದು ಲೈಕ್ ನಮಗೆ ಸಪೋರ್ಟಿಗೆ ಸಮ, ಅದರಿಂದ ದಯವಿಟ್ಟು ಸಪೋರ್ಟ್ ಮಾಡಿ.